ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ನಾನು 7-8 ನಿಮಿಷದ ಈ ವಿಡಿಯೋಯನ್ನು ಮಾಡ್ತಾ ಇದ್ದೀನಿ. ಅದು ಮಾಡೋದ್ರೊಳಗಾಗಿ ಇಬ್ಬರು ನಮ್ಮ ದೇಶದಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾರೆ, ಗಂಡಸು. ನಾನು ಭವಿಷ್ಯವಾಣಿ ಹೇಳ್ತಾ ಇಲ್ಲ. MCRB ಲೆಕ್ಕನ್ನ 2023ರಲ್ಲಿ ರಾಜ್ಯಸಭೆಯಲ್ಲಿ ಒಬ್ಬರು MP ಹೇಳಿದ ಮಾತುಗಳು. ನಮ್ಮ ದೇಶದಲ್ಲಿ ಪ್ರತಿ 4 ನಿಮಿಷಕ್ಕೆ ಒಬ್ಬ ಗಂಡಸು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾನ. ಅಂದ್ರೆ ಒಂದು ತಾಸಿಗೆ 15 ಜನ, ಒಂದು ದಿವಸಕ್ಕೆ 300 ಚಿಲ್ಲರ್ ಜನ, ಒಂದು ವರ್ಷಕ್ಕೆ 1,36,000ಕ್ಕಿಂತ ಹೆಚ್ಚು ಜನರು ಗಂಡಸರು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ದಾರೆ. ಯಾಕೆ ಹೆಣ್ಮಕ್ಳು ಸಾಯ್ತಾ ಇಲ್ಲ ಏನು ಅಂತಂದ್ರೆ, ಹೆಣ್ಮಕ್ಳು ಸಾಯ್ತಾ ಇದ್ದಾರ. 3 ಜನ ಗಂಡಸರು ತೀರ್ಕೊಂಡ್ರು, ಒಬ್ಬ ಹೆಣ್ಮಗಳು ತೀರ್ಕೋತಾ ಇದ್ದಾಳ ಆತ್ಮಹತ್ಯೆ ಮಾಡ್ಕೊಂಡು. ಇದು ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆಲ್ಲ ರಿಪೋರ್ಟ್ ಸಿಗ್ತದ. ಇದು ನಾನು ಹೇಳ್ತಕ್ಕಂಥದ್ದಲ್ಲ, ಒಂದು ಪಾರ್ಲಿಮೆಂಟ್ ಒಳಗ, ರಾಜ್ಯಸಭಾ ಒಳಗೆ MP ಅವರು ಹೇಳಿದ ಮಾತುಗಳು, ಲೆಕ್ಕ, MCRB ಲೆಕ್ಕ. ಗಂಡಸರು ಯಾಕೆ ಹೆಚ್ಚು ಸಾಯ್ತಾ ಇದ್ದಾರೆ, ಹೆಣ್ಮಕ್ಳು ಯಾಕೆ ಸಾಯ್ತಾ ಇಲ್ಲ ಅಂಬದಕ್ಕೂ ಅವ್ರು ಕಾರಣ ಕೊಟ್ಟಿದ್ದಾರ. ಇದು ಎಲ್ಲ 90% ಜನರು ಆರ್ಥಿಕ ಇಬ್ಬಂದಿಗಳು, ತೊಂದರೆಗಳ ಸಲುವಾಗಿ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರ. ಹೆಣ್ಮಕ್ಳಿಗೆ ಅಷ್ಟಿಲ್ಲ, ಗಂಡಸರಿಗೆ ಆರ್ಥಿಕವಾದಂತ ಮನೆ ಸಂಸಾರ ನಡೆಸೋರು ಅವರೇ ಕಾರಣ. ಆರ್ಥಿಕ ಸಮಸ್ಯೆಗಳು, ಯಾವುದೋ ವ್ಯಾಪಾರದಲ್ಲಿ ಲಾಸು, ನೌಕರಿ ಹೋಗೋದು, ಉದ್ಯೋಗ ಸಿಗಲಾರ್ದಂಗಿರೋದು, ಯಾವುದೋ ಇದರಲ್ಲಿ ನಷ್ಟ ಹೋಗೋದು, ಬ್ಯಾಂಕಿನ ಸಾಲ ಕಟ್ಲಿಕ್ಕೆ ಆಗ್ತಾ ಇರೋದು, ಬಡ್ಡಿ ಜಾಸ್ತಿ ಆಗಿಬಿಡೋದು, ಅನೇಕ ತೊಂದರೆಗಳು, ಆರ್ಥಿಕ ತೊಂದರೆಗಳು, ಯಾವುದೋ ಮೋಸ ಹೋಗಿ ಯಾವುದೋ ಶೇರ್ ಮಾರ್ಕೆಟ್ ನಲ್ಲಿ ಹಾಕಿ ಲಕ್ಷಾಂತರ ರೂಪಾಯಿ ಲಾಸ್ ಆಗೋದು. ಇದೆಲ್ಲ ಹಿಂದಕ್ಕಿನ ಜನರು ಈಗಿನ ಜನರಿಗೆ ಡಿಫರೆನ್ಸ್ ಏನಾಯ್ತು? ಹಿಂದಕ್ಕೆ ರೊಕ್ಕನೇ ಇರ್ತಿದ್ದಿಲ್ಲ, ಬಡತನ ಪರಿಸ್ಥಿತಿಗಳು, ಆಹಾರ ಧಾನ್ಯ ಇರ್ತಿತ್ತು, ತಿನ್ಲಿಕ್ಕೆ ಮನೆಯಲ್ಲಿ ಜೋಳ, ಅಕ್ಕಿ, ಬೇಳೆ ಎಲ್ಲ ಇರ್ತಿತ್ತು, ಆದ್ರೆ ಕೈಯಲ್ಲಿ ರೊಕ್ಕ ಇರ್ತಿದ್ದಿಲ್ಲ ನಮ್ಮ ಹಿರಿಯರಿಗೆ. ಈಗ ಎಲ್ಲರಿಗೂ ರೊಕ್ಕ ಬಂದ್ಬಿಟ್ಟದ. ಸಣ್ಣ ಹುಡುಗರ ಸಹ ಪಾಕೆಟ್ ಮನಿ ಅಂತೇಳಿ 16,000 ರೂಪಾಯಿ ಕಿಸ್ಸಾಗಿರ್ತಾವ, 1 ಲಕ್ಷ ರೂಪಾಯಿ ಪಗಾರ ಆಗಿಬಿಟ್ಟದ. ಎಲ್ಲರೂ ದುಡಿತಾ ಇದ್ದಾರೆ, ಗಂಡ ದುಡಿತಾ ಇದ್ದಾಳೆ, ಹೆಂಡತಿ ದುಡಿತಾ ಇದ್ದಾರೆ. ರೊಕ್ಕ ರೊಕ್ಕ ರೊಕ್ಕ, ವಿಪರೀತ ರೊಕ್ಕಗಳು, ಬಿಲ್ಡಿಂಗ್ಗಳು, ಕಾರು, ಮಾತುಕತೆ ಎಲ್ಲ ಆಗ್ಯದ. ಆದ್ರೂ ಈ ಆತ್ಮಹತ್ಯೆ ಯಾಕೆ ಮಾಡ್ಕೋತಾ ಇದ್ದಾರೆ? EMIಗಳು ಕಟ್ಲಿಕ್ಕೆ ಆಗ್ಲಾರ್ದೆ ಸಾಲಗಳನ್ನು ವಿಪರೀತ ತಗೊಂಡು ಶೇರ್ ಮಾರ್ಕೆಟ್ ನಲ್ಲಿ ದುಡ್ಡಿನ ಆಸೆಗೆ ರೊಕ್ಕಗಳನ್ನು ಹಾಕೋದು, ಅನಾವಶ್ಯಕ ಖರ್ಚುಗಳನ್ನು ಮಾಡೋದು, ಪಾಶ್ಚಾತ್ಯ ಶೈಲಿಯಲ್ಲಿ ನಮ್ಮ ಜೀವನ ಪದ್ಧತಿ ಇರೋದು, ವಿಪರೀತ ಫೋನ್ಗಳು ಖರೀದಿ ಮಾಡೋದು, ಮನೆಗಳನ್ನು ಅವಶ್ಯಕ ಇಲ್ಲದ ಮನೆ ತಗೊಂಡ್ಬಿಡೋದು ಬ್ಯಾಂಕ್ನವ್ರು ಸಹಿತ ಕರೆದು ಲೋನ್ ಕೊಡ್ತಾರೆ. ನೀವೇನಿಲ್ಲ ಸರ್, 9,999 ಮಾತ್ರ ನಿಮ್ಗೆ ಪ್ರತಿ ತಿಂಗಳ ಇದು ಬರ್ತದ, ಇನ್ಸ್ಟಾಲ್ಮೆಂಟ್ ಕಟ್ಬಿಡ್ರಿ, ತೊಗೊಂಡ್ಬಿಡ್ರಿ ಇದು ಅಂತ ಕೊಟ್ಟು ಬಿಡೋದು. ಹಳೆ ನಮ್ಮ ಹಿರಿಯರ ಹಾಗಿದ್ದಿದ್ದಿಲ್ಲ. ಒಂದು ಗುಳ್ಳಿ ಅಂತ ಇರ್ತಿದ್ವು, ಅದಕ್ಕಿಂತ ಮನೆವರೆಗೆ ಪಿಗ್ಮಿ ಅಂತ ಹೇಳಿ ಬ್ಯಾಂಕ್ ಅಲ್ಲಿ ಒಂದು ಅಕೌಂಟ್ ಇರ್ತಿತ್ತು. ಅವ್ರು ಬಂದು ಮನೆಗೆ ಬಂದು ರೊಕ್ಕ ತಗೊಂಡು ಹೋಗ್ತಿದ್ರು. ಆ ಕುಳ್ಳಿ ಒಳಗೆ ರೊಕ್ಕ ಹಾಕ್ತಿದ್ರು, ಪಿಗ್ಮಿ ಕಟ್ತಿದ್ರು. 5 ರೂಪಾಯಿ, 10 ರೂಪಾಯಿ, 50, 100 ಏನು ಅವ್ರ ಯೋಗ್ಯತಾ ಪ್ರಕಾರ ಕಟ್ಟಿ 1 ವರ್ಷ 2 ವರ್ಷ ಕಟ್ಟಿದ ನಂತರ ಆ ರೊಕ್ಕ ಜಮಾ ಆದ್ಮೇಲೆ ಒಂದು ಸೈಕಲೋ, ಒಂದು ಸ್ಕೂಟರೋ, ಒಂದು ಸಣ್ಣ ಗಾಡಿನೋ ತಗೋತಿದ್ರು. ಅಷ್ಟು ಆನಂದ ಇರ್ತಿತ್ತು. ಮನೆಗೆ ಬಂದು ನಿಂತ್ರೆ ಎಲ್ಲರೂ ಬಂದು ನೋಡೋರು, ಅರೇ ಸ್ಕೂಟರ್ ತಗೊಂಡಿದ್ದಾರ, ಪಾಪ 2 ವರ್ಷಲಿಂದ ರೊಕ್ಕ ಜಮಾ ಮಾಡಿ ತಗೊಂಡಿದ್ದಾರಂತ. ಈಗೇನಿಲ್ಲ, ನೀವು ಹೋಗ್ಬಿಡ್ರಿ, ಒಂದು ತಂಬ ಮೇಲೆ ನಿಮಗೊಂದು ಆಧಾರ್ ಕಾರ್ಡ್ ಕೊಟ್ಬಿಟ್ರೆ ಕಾರ್ ಕೊಟ್ಟು ಮನೆ ಕೊಟ್ಟು ಕಳಿಸ್ಬಿಡ್ತಾರೆ. ಎಲ್ಲ ಅನಾವಶ್ಯಕ ಖರ್ಚುಗಳಿಂದ ಈ ರೀತಿ ಆಗ್ತಾ ಇದೆ. ಖರ್ಚನ್ನು ಕಡಿಮೆ ಮಾಡ್ರಿ, ಸಾದಾ ಜೀವನ, ಶುದ್ಧ ವಿಚಾರ. ಹಿಂದೆ ಹಾಡುಗಳಿದ್ದು, ದಾಲ್ ರೋಟಿ ಖಾವೋ ಪ್ರಭುಕ್ಕೆ ಗುಣ ಗಾವೋ. ಏನ್ ರೊಟ್ಟಿ ಚಟ್ನಿ ತಿನ್ರಪ್ಪ, ದೇವ್ರ ನಾಮಸ್ಮರಣೆ ಮಾಡ್ತಾ ಇರ್ರಿ, ಹೆಚ್ಚಿನ ಹವ್ಯಾಸಕ್ಕೆ ಹೋಗ್ಬೇಡ್ರಿ. ಬಟ್ಟೆಗಳ ಸಹಿತ ನಮ್ಮ ಹಿರಿಯರು ಹೆಚ್ಚು ಖರೀದಿ ಮಾಡ್ತಿದ್ದಿಲ್ಲ. ಈ ಮನೆಗಳಲ್ಲಿ ಒಬ್ರೊಬ್ರು ಮನೆಗೆ ಒಂದು ಟ್ರ್ಯಾಕ್ಟರ್ ತುಂಬಾ ಆಗಷ್ಟು ಬಟ್ಟೆಗಳು, ವೇಸ್ಟ್ ಬಟ್ಟೆಗಳು ಬಿದ್ದಿರ್ತಾವ, ಎಲ್ಲಿ ಕಾಣಿಸುತ್ತೆ ತೊಗೊಂಡ್ಬಿಡ್ತಾವ. ಹಳೆ ಜನರು 1-2 ಶರ್ಟ್ಗಳ ಮೇಲೆ ಇರ್ತಿದ್ರು. ಆ ಶರ್ಟ್ ಹರಿದ್ರು ಕೂಡ ಬೇರೆ ಯಾರಿಗೋ ಬಡವರಿಗೆ ಕೊಡ್ತಿದ್ರು, ಅಥವಾ ಅವರು ತಗೊಂಬದಿಲ್ಲ ಅಂದ್ರೆ ಅದನ್ನ ಮಡಿಚೇನಪ್ಪ ಅಂದ್ರೆ ಕಾಲ್ ಕೆಳಗೆ ಹಾಕ್ತಕ್ಕಂಥದ್ದು ಒಂದು ಏನಾದ್ರು ತಯಾರಿ ಮಾಡ್ತಿದ್ರು ಮನೆಯೊಳಗೆ. ಈ ರೀತಿ ನಮ್ಮ ಹಿರಿಯರ ಜೀವನ ಪದ್ಧತಿಲಿಂದ ನಾವು ಪಾಶ್ಚಾತ್ಯ ಅನುಕರಣೆಗಳಿಗೆ ಬಿದ್ದು ವಿಪರೀತ ಖರ್ಚುಗಳು ಮಾಡಿ ವಿಚಿತ್ರವಾದಂತಹ ಘಟನೆಗೆ ಒಳಗಾಗ್ತಾ ಇದ್ದೀವಿ. ಇದಕ್ಕೆ ಸಂಬಂಧ ಒಂದು ಸಣ್ಣ ಕಥೆ ಬರ್ತದ. ಒಬ್ಬ ಮನುಷ್ಯ 60 ವಯಸ್ಸು ದಾಟಿತು, ಜೀವನದಲ್ಲಿ ಏನೋ ಉಪಯೋಗ ಇಲ್ಲ, ಸಾಯ್ಬೇಕು ಅಂತ ದಿನನಿತ್ಯ ಅನ್ಬೇಕು ಮನೆಯಲ್ಲಿ. ಎಲ್ಲರೂ ಹೀಗೆ ಡಿಪ್ರೆಸ್ ನಲ್ಲಿ ಹೋಗಿದ್ದಾನ, ಸಾಯ್ಬೇಕಂತಾನ. ಏನ್ ಮಾಡ್ಲಿ, ನನ್ನ ಜೀವನ 60 ವರ್ಷ ಆಗೋಯ್ತು, ಎಲ್ಲ ಕೆಲಸ ಮುಗಿದೈತು, ನಾನು ಸುಮ್ಮನೆ ಬೇಕಾದ, ನಾ ಭೂಮಿ ಭಾರ, ಹೀಗೆ ಆಲೋಚನೆಗಳು ಬರ್ಲಿಕ್ಕತ್ತು. ಅವ್ರ ಹತ್ರ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಎಲ್ಲ ಟೆಸ್ಟ್ ಮಾಡಿದ್ರೆ ಎಲ್ಲ ನಾರ್ಮಲ್ ಇದೆ, ಏನೂ ಇಲ್ಲ ಅಂತ ಹೇಳಿದ್ರು. ಜ್ಯೋತಿಷ್ಯ ಹತ್ರ ಕರ್ಕೊಂಡು ಹೋದ್ರು, ಗ್ರಹಗತಿಗಳು ನೋಡಿ ಎಲ್ಲ ನಾರ್ಮಲ್ ಇದೆ, ಶುಕ್ರ ದಶ ಇದೆ, ಎಲ್ಲ ರೀತಿಯಾದ ಇದಾದ, ಯಾವ ಗ್ರಹ ದೋಷಗಳೇ ಇಲ್ಲ ಅಂತ ಹೇಳಿದ್ರು. ಸೈಕೆಟ್ರಿಕ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು. ಅವ್ರು ಹೇಳಿದ್ರು, ನೀನು 10ನೇ ಕ್ಲಾಸಿನ ರಿಜಿಸ್ಟರ್ದ ಒಂದು ಫೋಟೋ ಕಾಪಿ ತಗೊಂಡ್ ಬಾ, ನಿನ್ನ ಜೊತೆಗೆ ಎಷ್ಟಿದ್ರು ಕ್ಲಾಸ್ಮೇಟ್ಸ್ ನೀನು. ಅವ ಹೋಗಿ ತಗೊಂಡ್ ಬಂದ. ಎಲ್ಲರದು 1 ವಾರ ಟೈಮ್ ಕೊಡ್ತೀನಿ, ಅವ್ರ ಫೋನ್ ನಂಬರ್ಸ್, ಅವ್ರು ಎಲ್ಲೆಲ್ಲಿದ್ದಾರೆ ಕಲೆಕ್ಟ್ ಮಾಡಿ ವಿವರಗಳ ತಗೊಂಡ್ ಬಾ ಮಾಡಿದ್ರು. ಎಲ್ಲ ವಿವರಗಳು ತಗೊಂಡು, ಸ್ವಲ್ಪ ಮಂದಿ ಊರಲ್ಲಿ ಇದ್ರು, ಸ್ವಲ್ಪ ಮಂದಿ ಇದ್ರು. 1 ತಿಂಗಳ ಟೈಮ್ ಕೊಡ್ತೀನಿ, ಎಲ್ಲರಿಗೆ ಭೇಟಿಯಾಗು, ಫೋನ್ ಮಾಡು, ಅವರ ಪರಿಸ್ಥಿತಿ ಏನದು ಶಾರ್ಟ್ ಡೈರಿ ಒಳಗೆ ಬರ್ಕೊಂಡು ಬಾ.
ಸರಿ ಅಂದ ಹೋದ. ಒಬ್ಬ ಪಾಪ ತೀರ್ಕೊಂಡಿದ್ದ, ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡು ಯಾರೋ ತೀರ್ಕೊಂಡಿದ್ರು, ಒಬ್ಬರು ಹೆಂಡತಿ ತೀರ್ಕೊಂಡಿದ್ರು, ಒಬ್ಬವನಿಗೆ ಕ್ಯಾನ್ಸರ್ ಆಗಿತ್ತು, ಒಬ್ಬವನಿಗೆ ಕಣ್ಣು ಕಾಣಿಸ್ತಾ ಇದ್ದಿಲ್ಲ. ಎಲ್ಲರೂ 60-70 ವರ್ಷ ದಾಟಿದವರು. ಎಲ್ಲ ಸಮಸ್ಯೆಗಳು ಹೀಗಿದ್ರು ಹಾಗಿದ್ರು ಅಂತೇಳಿ ಯಾರೋ ಮಕ್ಕಳು ಹೊರಗೆ ಹಾಕಿದ್ರು, ಅನಾಥಾಶ್ರಮದಾಗಿದ್ರು. ಕೆಲವು ಮಂದಿ ಕಾಲ್ ಫ್ರಾಕ್ಚರ್ ಆಗಿ ನಡಿಲಿಕ್ಕೆ ಬರ್ತಿದ್ದಿಲ್ಲ, ಮನೆಯೊಳಗೆ ಬೆಡ್ ರೀಡನ್ ಇದ್ರು. ಕೆಲವು ಮಂದಿ ಹಾಸ್ಪಿಟಲ್ನಲ್ಲಿ ಡಯಾಲಿಸಿಸ್ ಮಾಡಿಸ್ಕೊತಿದ್ರು, ಕಿಡ್ನಿಗಳು ಹೋಗ್ಬಿಟ್ಟಿತ್ತು. ಕೆಲವು ಮಂದಿ 2 ಕಣ್ಣು ಹೋಳು ಹೋಗಿ ಮನೆಯೊಳಗೆ ಒಬ್ರು ಹಿಡ್ಕೊಂಡು ಕೈ ನಡೆಸ್ಕೊತ ಕರ್ಕೊಂಡು ಹೋಗ್ಬೇಕು. ಇಂಥವು ಅನೇಕ ಕಥೆಗಳಿದ್ದು. ಅವಾಗ ಅವರು ಹೇಳ್ತಾರ, ನೋಡಿ ಇಷ್ಟೆಲ್ಲ ತೊಂದರೆಗಳಲ್ಲೇ ಅವ್ರು ಜೀವನ ಮಾಡ್ತಾ ಇದ್ದಾರೆ. ನೀನು ಆರೋಗ್ಯವಾಗಿದ್ದಿದ್ದಿ, ಗಟ್ಟಿಮುಟ್ಟಿದ್ದಿದ್ದಿ, ಭಗವಂತನ ಎಲ್ಲ ಅನುಕೂಲಗಳು ಕೊಟ್ಟಾನ, ಹೆಂಡ್ರು ಮಕ್ಕಳು ಸಂಸಾರ ಎಲ್ಲ ಬಾಧ್ಯತೆಗಳು ಮುಗಿದವ. ಯಾವ್ದಾದ್ರು ಒಂದು ಒಳ್ಳೆ ಕೆಲಸನ ಮಾಡು, ನಾಮಸ್ಮರಣೆ ಮಾಡು, ದೇವ್ರದ್ ಕೆಲಸ ಮಾಡು, ಸಮಾಜದ ಮಾಡು, ಏನಾದ್ರೂ ಮಾಡ್ಬೇಕೆ ಹೊರತು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಯಾಕಂತಿದ್ದಿ? ಅವಾಗ ಅವನಿಗೆ ಹೊಳಿತು, ಓಹೋ ನನಗಿನ ಎಷ್ಟೋ ಕಷ್ಟದಲ್ಲಿದ್ದ, ನಾನು ಆರಾಮಿದ್ದೀನಿ, ನಾನು ಸಾಯ್ಬಾರ್ದು ಅನ್ಕೊಂಡ. ಅದಕ್ಕೆ ಒಂದು ಹಿಂದಿ ಹಾಡದು, ದುನಿಯಾ ಮೇ ಕಿತ್ನಾ ಗಮ್ ಹೈ, ಪ್ರಪಂಚದಲ್ಲಿ ಎಷ್ಟು ದುಃಖ ಅದ, ಮೇರಾ ಗಮ್ ಕಿತ್ನಾ ಕಮ್ ಹೈ, ನನ್ನ ದುಃಖ ಬಹಳ ಕಡಿಮೆ ಅದ. ಈ ರೀತಿ ಭಾವನೆ ಒಳಗೆ ನೀವು ಜೀವನ ಮಾಡ್ರಿ ಅಂತ ಅವ್ರು ಹೇಳಿದ್ರು. ಆ ರೀತಿ ಅವನು ಜೀವನ ಮಾಡ್ಲಿಕ್ಕಂತ. ನಿನ್ನೆನೆ 2 ದಿವಸದ ಕೆಳಗೆ ಶುಕ್ರವಾರ ಅನ್ಕೋತೀನಿ, ಓನ್ಲಿ 2 days ಬ್ಯಾಕ್ ಹೈದರಾಬಾದ್ ನಲ್ಲಿ ಒಂದು ಭಯಂಕರ ಹೃದಯ ಭಾರ ಆಗ್ತಕ್ಕಂಥದ್ದು ಒಂದು ಆತ್ಮಹತ್ಯೆ ಘಟನೆ ಪೇಪರ್ನಲ್ಲೆಲ್ಲ, ಈನಾಡುದಲ್ಲಿ ಅಲ್ಲೆಲ್ಲ ಬಂತು. ನೆಟ್ನಲ್ಲಿ ಹೊಡೆದು ನೋಡಿದ್ರೆ ಬರ್ತದೆ. ಚರ್ಲಪಲ್ಲಿ ಅಂತಕ್ಕಂಥ ಒಂದು ಸ್ಟೇಷನ್ ಇದೆ. ಆ ಸ್ಟೇಷನ್ ಹತ್ರ ಒಬ್ಬ ಗಂಡ ಹೆಂಡತಿ, 2 ಮಕ್ಕಳು, ಒಂದು ಹೆಣ್ಣು ಒಂದು ಗಂಡು. ಗಂಡ ದುಬೈ ಒಳಗೆ ಕೆಲಸ ಮಾಡ್ತಾನೆ, ಆ ಹೆಣ್ಮಗಳು ಕೂಡ ಉದ್ಯೋಗಿ, ಎಲ್ಲ ಅನುಕೂಲಗಳಿತ್ತು. ಮಗನ್ನ ಇಂಜಿನಿಯರಿಂಗ್ ಓದ್ಲಿಕ್ಕತ್ತಿದ್ದಾನ, ಹಾಸ್ಟೆಲ್ದಲ್ಲಿದ್ದಾನ. ಮಗಳು ಯಾವುದೋ BSc ಗ್ರಾಜುಯೇಷನ್ ಮಾಡ್ಲಿಕ್ಕೆ ಅಕಿನೂ ಹಾಸ್ಟೆಲ್ದಲ್ಲಿದ್ದ. ರಾತ್ರಿ ಹೋಗಿ ಆ ತಾಯಿ ಸ್ವಂತ ಕಾರ್ನಲ್ಲಿ ತಾನೇ ಡ್ರೈವ್ ಮಾಡ್ತಾ ಹೋಗಿ ಅವ್ರಿಬ್ಬರು ಮಕ್ಕಳು ಕರ್ಕೊಂಡು ಬಂದು ಆ ಚರ್ಲಪಲ್ಲಿ ಹೈದರಾಬಾದ್ ನಲ್ಲಿ ಇರ್ತಕ್ಕಂಥ ರೈಲ್ವೆ ಸ್ಟೇಷನ್ ಹತ್ರ ನಿಂದಿರಿಸಿ ಆ ಲಾಕಿನ ಮಗನ ಕಿಸ್ಸಾಗ ಹಾಕಿ ಅವ್ರು ಏನೋ 3 ಮಂದಿ ಮಾತಾಡ್ಕೋತಾರ. ಏನ್ ಮಾತಾಡ್ಕೊಂಡ್ರು ಗೊತ್ತಿಲ್ಲ. 1 ಕಿಲೋಮೀಟರ್, ರಾತ್ರಿ 12 ಸಮಯ, 1 ಕಿಲೋಮೀಟರ್ ರೈಲ್ವೆ ಟ್ರ್ಯಾಕ್ ಹಿಡ್ಕೊಂಡು ಮುಂದೆ ಹೋಗ್ತಾರ. ಮುಂದೆ 3 ಮಂದಿ ಮಲ್ಕೊಂಡು ಬಿಟ್ಟಿದ್ದಾರೆ ಪಟ್ರಿ ಕಾಳು. ಗೂಡ್ಸ್ ಟ್ರೈನ್ ಬರ್ತಾ ಇದೆ, ದೂರ್ಲಿಂದ ನೋಡಿ ಹಾರ್ನ್ ಹೊಡಿತಾ ಇದ್ದಾನೆ. ಆ ಹಾರ್ನ್ ಶಬ್ದಕ್ಕೆ ಆ ಮಕ್ಕಳು 2 ಪಾಪ ತಾಯಿ ಹತ್ರ ಹೋಗ್ಲಿಕ್ಕತ್ತವ. 3 ಮಂದಿ ಖಲಾಸ ಆದ್ರು, 3 ಮಂದಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ರು. ಕಾರಣ ಏನಂಬುದು ಇವತ್ತಿಗೂ ತಿಳಿದಿಲ್ಲ ಅದ್ರದ್ದು ನಡೆದದ್ದು. ಅಂದ್ರೆ ನೋಡ್ರಿ, ಈ ರೀತಿ ಅಧೈರ್ಯ ಆಗ್ಬೇಡ್ರಿ, ಯಾವುದೇ ಕಾರಣಕ್ಕೆ ಇದಾಗ್ಬೇಡ್ರಿ. ಏನೇ ಬರಲಿ ಸಮಸ್ಯೆಗಳನ್ನು ಫೇಸ್ ಮಾಡ್ತಕ್ಕಂಥ ಧೈರ್ಯ ಇಟ್ಕೊಡ್ರಿ. ಇದೇ ಜೀವನ ಅಂದ್ರೆ ಕೇವಲ ಇದಲ್ಲ. ಈ ಮಾನವ ಜನ್ಮ ದೊಡ್ಡದು, ಇದನ್ನು ಹಾಳು ಮಾಡದಿರ್ರೆ ಹುಚ್ಚಪ್ಪಗಳಿರ ಅಂತ ಹೇಳಿ ನಮ್ಮ ಸಂತರು ಹೇಳಿದ್ದಾರೆ. ಆ ರೀತಿ ನಾವು ಧೈರ್ಯವಾಗಿ ಜೀವನ ಮಾಡುವುದು. ಭಾರತ್ ಮಾತಾಗಿದೆ. ಎಲ್ಲ ನಮಸ್ಕಾರ.